ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ಚಾನಲ್ಗೆ. ಇವತ್ತು ನನ್ನ ಪಾಪ್ಯುಲರ್ ಸ್ವಿಂಗ್ ಟ್ರೇಡಿಂಗ್ ಸ್ಟಾಕ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಇದಕ್ಕೆ ಮುಂಚೆ ನಾನು ಆಲ್ರೆಡಿ ತುಂಬ ವಿಡಿಯೋ ಹಾಕಿದ್ದೀನಿ ಸ್ವಿಂಗ್ ಟ್ರೇಡಿಂಗ್ ನಾವು ಯಾವ ರೀತಿ ತೊಗೊಂಡಿದ್ದೀವಿ ಅಂತ. ಆ ಡೇಟದ್ದು ಹೇಳ್ತೀನಿ. ನೋಡಿ, 25ನೇ ತಾರೀಕು ಬಂದುಬಿಟ್ಟು ಇದು ಒಂದು ಸೆಪ್ಟೆಂಬರ್ 25ನೇ ತಾರೀಕು ವಿಡಿಯೋ ಹಾಕಿದ್ದೀನಿ. ಈ ಸ್ಟಾಕ್ಸ್ನೆಲ್ಲ ಹೇಗೆ ಸೆಲೆಕ್ಟ್ ಮಾಡಿದೆ ಸ್ವಿಂಗ್ ಟ್ರೇಡಿಂಗ್ ಅಂತ. ಅದರಲ್ಲಿ ಬಂದುಬಿಟ್ಟು ಈಕ್ವಿಟಿಯಲ್ಲಿ 21,000 ಹೇಗೆ ಪ್ರಾಫಿಟ್ ಮಾಡಿದ್ವಿ ಇದ್ರ ಬಗ್ಗೆನೂ ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ. ಅದೇ ರೀತಿ ಬಂದುಬಿಟ್ಟು ಅಕ್ಟೋಬರ್ 8ನೇ ತಾರೀಕು ನಾವು ತೊಗೊಂಡಿರೋ ಸ್ಟಾಕ್ಸು ಇದು ಬಂದುಬಿಟ್ಟು ಇದರಲ್ಲಿ ಆಪ್ಷನಲ್ಲಿ ಬಂದುಬಿಟ್ಟು 58,000 ರೂಪಾಯಿ ಹೇಗೆ ಪ್ರಾಫಿಟ್ ಆಗಿದೆ ಅದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. 8ನೇ ತಾರೀಕು ಈ ಸ್ಟಾಕ್ಸ್ನ ನಿಮ್ಗೆ ಇವತ್ತು ಹೇಗೆ ನಾನು ಸ್ಟಾಕ್ಸ್ ಬಗ್ಗೆ ಹೇಳ್ತೀನೋ ನೇಮ್ಸು ಆ ರೀತಿ ಮುಂಚೆನೇ ಬಂದು ನಿಮ್ಗೆ ಹೇಳಿಬಿಟ್ಟು ಅದಾದಮೇಲೆ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಅದನ್ನು ನೋಡಿದವರು ಅದನ್ನು ನೋಡಿ. ಅದಾದಮೇಲೆ 24ನೇ ತಾರೀಕು ಅಕ್ಟೋಬರಲ್ಲಿ ಈ ಸ್ಟಾಕ್ಸ್ನೆಲ್ಲ ಸೆಲೆಕ್ಟ್ ಮಾಡಿದ್ವಿ. ಬಟ್ ಇಲ್ಲಿ ಬಂದುಬಿಟ್ಟು 15,000 ರೂಪಾಯಿ ಲಾಸ್ ಆಗಿದೆ. ಇದ್ರ ಬಗ್ಗೆನೂ ನಾನು ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡಿ. ಅದೇ ರೀತಿ ಇವತ್ತು ನಾವು ಸೆಲೆಕ್ಟ್ ಮಾಡೋ ಸ್ಟಾಕ್ನ ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಆ್ಯಕ್ಚುಲಿ ಇದಾದಮೇಲೆ ನಾನು ಮೆನ್ಷನ್ ಮಾಡಬೇಕು ಯಾವ್ಯಾವ ಪ್ರೈಸಲ್ಲಿ ತೊಗೊಂಡಿದ್ದೀನಿ ಏನಂತ ಆಗಿದೆ ಅಂತ. ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತೀನಿ ನಿಮಗೆ. ಇದಾದಮೇಲೆ ಈ ಸ್ಟಾಕ್ಸ್ ಏನೇನಾಗಿದೆ ಅಂತ ಅನ್ನೋದು ಬರೋ ದಿನಗಳಲ್ಲಿ ನಿಮ್ಗೆ ಹೇಳ್ತೀನಿ. ಮತ್ತು ಫಸ್ಟು ನಮ್ಮ ಪಾಪ್ಯುಲರ್ ಸ್ವಿಂಗ್ ಸ್ಟಾಕಲ್ಲಿ ಇವತ್ತು ಪಿಕ್ ಬಂದುಬಿಟ್ಟು LTIM ಬಂದುಬಿಟ್ಟು ಒಂದು ನಮ್ಮ ಸ್ವಿಂಗ್ ಟ್ರೇಡಿಂಗ್ಗೆ ನಾನು ಸೆಲೆಕ್ಟ್ ಮಾಡಿರೋ ಸ್ಟಾಕ್ ಇದು. ಓಕೆ, ಸ್ವಿಂಗ್ ಟ್ರೇಡಿಂಗ್ ರೂಲ್ಸ್ ಆ್ಯಂಡ್ ಬಗ್ಗೆ ನಿಮಗೆ ನಾಳೆ ಫ್ರೀ ಆಗಿದ್ದಾಗ ಒಂದು ಹೇಳ್ತೀನಿ. ಇದು ಮತ್ತು ನೆಕ್ಸ್ಟ್ ಬಂದುಬಿಟ್ಟು HDFC ಬ್ಯಾಂಕ್ ಕೂಡ ನನ್ನ ಒಂದು ಸ್ವಿಂಗ್ ಟ್ರೇಡಿಂಗ್ ಸ್ಟಾಕ್ ಇದು. ನೆಕ್ಸ್ಟ್ ಬಂದುಬಿಟ್ಟು ವೋಲ್ಟಾಸ್ ಬಂದುಬಿಟ್ಟು ಇದು ಕೂಡ 3ನೇ ಸ್ಟಾಕು ನಮ್ಮ ಸ್ವಿಂಗ್ ಟ್ರೇಡಿಂಗ್ದು. ಮತ್ತು ಅದಾದಮೇಲೆ ಟೆಕ್ ಮಹೇಂದ್ರ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. LTI ಮತ್ತು ಟೆಕ್ ಮಹೇಂದ್ರ IT ಸೆಕ್ಟರಲ್ಲಿ ಬರೋದ್ರಿಂದ IT ಸೆಕ್ಟರ್ ಸ್ವಲ್ಪ ಬುಲಿಶ್ ಬೇರೆದು ಕಂಪೇರ್ ಮಾಡ್ಕೊಂಡಿದ್ದಾಗ ಇವಾಗ ನೋಡ್ಬಿಟ್ಟು ಮಾರ್ಕೆಟ್ ಬಂದುಬಿಟ್ಟು ಕಂಪ್ಲೀಟ್ ಬೇರಿಶ್ ಫಾರ್ಮಲ್ಲಿದೆ. ಓಕೆ, ಬೇರಿಶ್ ಫಾರ್ಮಲ್ಲಿ ಈ ಸ್ವಿಂಗ್ ಟ್ರೇಡಿಂಗ್ ಎಲ್ಲ ಸೆಲೆಕ್ಟ್ ಮಾಡಿರೋದು ಬಂದುಬಿಟ್ಟು ಪ್ರತಿಯೊಂದು ಬೇರಿಶ್ ಮಾರ್ಕೆಟಲ್ಲಿ ಕೂಡ ಕೆಲವೊಂದು ಬಂದುಬಿಟ್ಟು ಪಾಸಿಟಿವ್ ಹೋಗೋಂಥ ಸ್ಟಾಕ್ಗಳಿರುತ್ತೆ. ಆ ಕಾರಣಕ್ಕೋಸ್ಕರ ಈ ಸ್ಟಾಕ್ಸ್ ಎಲ್ಲ ಸೆಲೆಕ್ಟ್ ಮಾಡಿರೋದು. ಓಕೆ, ಟೆಕ್ ಮಹೇಂದ್ರ ಕೂಡ ಒಂದು ಸ್ಟಾಕು. ಅದೇ ರೀತಿ ಟಾಟಾ ಪವರ್ ಕೂಡ ಒಂದು ತುಂಬ ಇದು ರಿಸ್ಕಿ ಟ್ರೇಡು, ಆದರೂ ಕೂಡ ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಅದೇ ರೀತಿ ಬಂದುಬಿಟ್ಟು ಬಜಾಜ್ ಆಟೋ ಕೂಡ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲಲ್ಲಿ ಬಂದು ಮತ್ತೆ ನಿಂತ್ಕೊಂಡಿರೋದ್ರಿಂದ ಇದನ್ನು ಬೈ ಮಾಡಿದ್ದೀನಿ. ಅದೇ ರೀತಿ ನೌಕರಿ ಕೂಡ ಒಂದು ಇದ್ರ ಬಗ್ಗೆ ನಾನು ಡೀಟೇಲಾಗಿ ಒಂದು ವಿಡಿಯೋ ಮಾಡ್ತೇನೆ ನಿಮಗೆ, ಹೇಗೆಲ್ಲ ಸೆಲೆಕ್ಟ್ ಮಾಡ್ಕೋಬೋದು ನಮ್ಮ ಸ್ವಿಂಗ್ ಟ್ರೇಡಿಂಗಿಗೆ ಸ್ಟಾಕ್ಗೆ. ಇದೆಲ್ಲ ಕಂಪ್ಲೀಟಾಗಿ ಬಂದುಬಿಟ್ಟು ನನ್ನ ರಿಸ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇದನ್ನು ನಾವು ಕ್ಯಾಶಲ್ಲಿ ಬೈ ಮಾಡ್ಬೋದು. ಓಕೆ, ಇಲ್ಲಾಂದರೆ ಫ್ಯೂಚರಲ್ಲಿ ಬೈ ಮಾಡ್ಬೋದು, ಇಲ್ಲಾಂತಂದರೆ ಆಪ್ಷನಲ್ಲಿ ಬೈ ಮಾಡ್ಬೋದು. ಈ ರೀತಿ 3 ಆಪ್ಷನ್ಸು ಇರುತ್ತೆ. 3ರಲ್ಲಿ ನಮ್ಮ ರಿಸ್ಕ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿ ನಾವು ಇದನ್ನ ಕ್ಯಾಶ್ ಸೆಲೆಕ್ಟ್ ಮಾಡ್ತೇವೆ, ಫ್ಯೂಚರ್ ಸೆಲೆಕ್ಟ್ ಮಾಡ್ತಾರೆ, ಇಲ್ಲ ಆಪ್ಷನ್ ಸೆಲೆಕ್ಟ್ ಮಾಡಿ. ಇದ್ರ ಬಗ್ಗೆ ಮತ್ತೆ ನಾನು ನಾಳೆ ಏನಾಗಿದೆ, ಒಂದು ವೇಳೆ ಸ್ಟಾಪ್ ಲಾಸ್ ಎಲ್ಲ ಹಿಟ್ಟಾಗಿದ್ದರೆ ನಾಳೆ ಬಂದುಬಿಟ್ಟು ಏನಾಗಿದೆ ಅಂತ ಒಂದು ನಿಮಗೆ ಹೇಳ್ತೀನಿ. ಇಲ್ಲಾಂತಂದರೆ ಯಾವಾಗ ಈ ಕಂಪ್ಲೀಟ್ ಸ್ಟಾಕ್ಸು ಎಕ್ಸಿಟ್ ಆಗ್ತೀನೋ ಆವಾಗ ಬಂದುಬಿಟ್ಟು ಏನೇನಾಗಿದೆ ಅಂತ ಅದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.